ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಬರ್ಮಾಡ್ಕೊಂಡ್ಬಿಡ್ತೀನಿ. ನಾನು ಕಾಂಗ್ರೆಸ್ನಿಂದ MLC ನಾಗರಾಜ್ ಯಾದವ್ ಇದ್ದಾರೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಭಾಸ್ಕರ್ ರಾವ್ ಇದ್ದಾರೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆರ್ಥಿಕ ತಜ್ಞರು ವಿಜಯ್ ರಾಜೇಶ್ ಅವರಿದ್ದಾರೆ, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ ಸರ್, ಯಾಕೆಂದರೆ ಜನ ಕಾಯ್ತಾ ಇರ್ತಕ್ಕಂಥದ್ದು ಈ ಆದಾಯ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಕ್ಸ್ಪೆಕ್ಟೆಡ್ ಸರ್ ಇದು? ಹೌದು, ಒಂದು ರೀತಿ ಎಕ್ಸ್ಪೆಕ್ಟ್ ಇತ್ತು. ಯಾಕೆಂತಂದ್ರೆ ಎರಡು ಕಾರಣಗಳಿತ್ತು. ಒಂದು, ಪ್ರಪಂಚದ ಯಾವ ದೇಶದಲ್ಲೂ ಆರ್ಥಿಕತೆ ಸರಿ ಇಲ್ಲ ಅಂದರೆ ನಮ್ಮ ದೇಶದ್ದು ಕೂಡ ಸೇರಿ ಕೂಡ. ಆಮೇಲೆ ಈಗ ಆರ್ಥಿಕತೆನ ಇದನ್ನ ಮಾಡಬೇಕು ಅಂತಂದರೆ, ಇಂಪ್ರೂವ್ ಮಾಡಬೇಕು ಅಂತಂದರೆ ಜನರ ಬಳಿ ಅವೈಲಬಿಲಿಟಿ ಆಫ್ ಮನಿ, ಅಂದರೆ ಜನರ ಬಳಿ ದುಡ್ಡು ಇರಬೇಕು. ದುಡ್ಡು ಇದ್ದಾಗ ಮಾತ್ರ ಖರ್ಚು ಮಾಡ್ತಾರೆ, ಖರ್ಚು ಮಾಡಿದಾಗ ಆರ್ಥಿಕತೆ ಉತ್ತೇಜನ ಪಡೆಯುತ್ತೆ. ಅಲ್ಲ ಸರ್, ಈ ಸರ್ಕಾರದ ನಮಗೆ ಇದ್ದಿದ್ದೇನು ಬರೀ ಕಿತ್ಕೊಳ್ಳೋದೇ ಮಾಡ್ತಾರೆ, ಬರೀ GST ಹಾಕಿದೆ, ಟ್ಯಾಕ್ಸ್ ಅನ್ನು ಹಾಕಿದೆ, ಬರೀ ಕಿತ್ಕೊಳ್ಳೋದೇ ಮಾಡ್ತಾರೆ, ಕೊಡ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ವಿ ಅಂತ ನಾವು. ನೋಡಿ, ಟ್ಯಾಕ್ಸ್ ಅನ್ನೋದು ಈ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಇದ್ರೂ ಹಾಕುತ್ತೆ, ಮಾಡ್ತಾ ಇರ್ತಾರೆ. ಬನ್ನಿ ವಿಜಯ್, ಅಲ್ಲ, ಈಗ ನಿಮಗೆ ಅವೇರ್ನೆಸ್ ಜಾಸ್ತಿ ಆಗಿದೆ, ಹಾಗಾಗಿ ಅದನ್ನ ಜಾಸ್ತಿ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಮ್ದು ನೀವು ಆ ತರ ನೋಡಿದ್ರೆ ನಾವು 97% ಇದ್ವಿ ಇನ್ಕಮ್ ಟ್ಯಾಕ್ಸ್, ಏನು 70ರವರೆಗೂ ಕೂಡ 95-97%. ಅಂದ್ರೆ ನೀವು 100 ರೂಪಾಯಿ ದುಡಿದ್ರೆ 97 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ಜಮಾನದಲ್ಲಿ ಇದ್ವಿ ನಾವು. ಬಟ್ ನಿಜವಾಗ್ಲೂ ಚಪ್ಪನಿಂಚಕ ಛಾತಿ ಈಗ ವರ್ಕೌಟ್ ಆಗಿದೆಯಾ? ಯಾಕಂದ್ರೆ ಲೆಕ್ಕಾಚಾರ ಇದ್ದಿದ್ದು 10 ಲಕ್ಷದವರೆಗೂ ಹೋಗಬಹುದೇನೋ ಅಂತ ಲೆಕ್ಕ ಬಂದಿತ್ತು. ಬಟ್ 12 ಲಕ್ಷವರೆಗೂ ವಿಶಾಲವಾಗಿರುವಂತಹ ಹೃದಯದಿಂದ ಕೊಡುವಂತ ಕೆಲಸಕ್ಕೆ ಮುಂದಾದ್ರ ಇಲ್ಲ, ಇದು ಎಕ್ಸ್ಪೆಕ್ಟೆಡ್. ಯಾಕೆ ಅಂತಂದ್ರೆ ಹೌದು, ಯಾಕೆ ಅಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅನ್ನೋದೊಂದು ಬಿಲ್ ನೆಕ್ಸ್ಟ್ ವೀಕ್ ಅವರು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಆ ರೀತಿ ಇತ್ತು, ಪ್ರಪೋಸಲ್ಸ್ ಇತ್ತು. ಸೊ ಹಾಗಾಗಿ ಈಗ ನಾವೇನ್ ಅನ್ಕೊಂಡಿದ್ವಿ, ಇನ್ನು ಒಂದು ಸರಳೀಕೃತ ಮಾಡೋದು, ತೆರಿಗೆ ಸ್ನೇಹಿಯಾಗಿ ತುಂಬಾ ಸಿಂಪಲ್ ಮಾಡೋದು, ಅದೆಲ್ಲ ಹೌದು, ಅದು ಬರುತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಿಲ್ ಬಂದ್ರೆ ನಮಗೆ ಅದು ಇನ್ನು ನೆಕ್ಸ್ಟ್ ವೀಕಲ್ಲಿ ಅದು ಮತ್ತೆ ಚರ್ಚೆ ಮಾಡೋಣ. ಸೊ ಹಾಗಾಗಿ ಎರಡು ಕಾರಣಗಳು. ಒಂದು, ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬರೋದ್ರಿಂದ ಇದರದ್ದು ಇನ್ಕ್ರೀಸ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ನೊಂದು, ಗೌರ್ಮೆಂಟ್ ಹತ್ರ ಬೇರೆ ಆಯ್ಕೆ ಇದ್ದಿಲ್ಲ, ಇದನ್ನ ಇನ್ಕ್ರೀಸ್ ಮಾಡಿ ಜನರ ಬಳಿ ಹಣದ ಅವೈಲಬಿಲಿಟಿ ಜಾಸ್ತಿ ಮಾಡಬೇಕು ಅನ್ನೋ ಕಾರಣದಿಂದ ಇದು ಸಾಧ್ಯ ಆಗಿತ್ತು. ಬಟ್ ಸ್ಲ್ಯಾಬ್ ಬಗ್ಗೆನೂ ಕೂಡ ಮಾತನಾಡಿದ್ರು, ನಿಮಗೆ ಲೆಕ್ಕಾಚಾರ ಬಗ್ಗೆ ಹೇಳ್ತಾ ಇದ್ರು. ಏನ್ ಸರ್ ಅದು? ಈಗ 12 ಲಕ್ಷದವರೆಗೂ ಕೂಡ ನಮಗೆ ಏನು ಇಲ್ಲ ಅಂತ ಹೇಳ್ತಾರೆ, ಬಟ್ ಅದಾದ ನಂತರ ಸ್ಲ್ಯಾಬ್ಗಳನ್ನು ಹೇಳಿದ್ರು. ಏನದು? ನೋಡಿ, ಮೊದಲನೇದಾಗಿ ಪ್ರತಿ ಸಲನೂ ಇದು ಕನ್ಫ್ಯೂಷನ್, ಸ್ಲ್ಯಾಬ್ಸ್ ಇಲ್ಲ, ಹೆಚ್ಚು ಕಡಿಮೆ ಓಲ್ಡ್ ರಿಜಿಮ್ ನ್ಯೂ ರಿಜಿಮ್ದಲ್ಲಿ ಓಲ್ಡ್ ರಿಜಿಮ್ ನಮಗೆ ಅಟ್ರಾಕ್ಟಿವ್ ಆಗಿಲ್ಲ, ಅದು ಸುಮ್ಮನೆ ಹೆಸರಿಗಿದೆ, ಅದು ಹೋದಂಗೆ ಲೆಕ್ಕ. ಈಗ ಯಾಕೆಂದ್ರೆ ಅವ್ರು ಓಲ್ಡ್ ರಿಜಿಮ್ ಅಲ್ಲಿ ಏನು ಬೆನಿಫಿಟ್ ಕೊಟ್ಟಿಲ್ಲ. ಈಗ ಏನು ಹೇಳ್ತಾ ಇದ್ದಾರೆ ಎಲ್ಲವೂ ಹೊಸ ರಿಜಿಮ್ಗಿದೆ. ಈಗ ಒಬ್ಬ ವ್ಯಕ್ತಿಯ ಆದಾಯ ಅದನ್ನ ನಾವು ವಿವಿಧ ಹಂತಗಳಲ್ಲಿ ನೋಡ್ತಾ ಬೇಕಾಗುತ್ತೆ. ಮೊದಲನೇದಾಗಿ ಅವ್ರು 12 ಲಕ್ಷಕ್ಕೆ ತೆರಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 12,75,000 ರೂಪಾಯಿ ತೆರಿಗೆ ಇಲ್ಲ ಅಂತ, ಅದು ವೇತನದಾರರಿಗೆ. ಹೌದು, ಓನ್ಲಿ ಸ್ಯಾಲರಿ ಪೀಪಲ್ಗೆ. ಸೊ ಒಬ್ಬ ಸ್ಯಾಲರಿಡ್ ಪರ್ಸನ್ ಒಬ್ಬರಿಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಬಿಡ್ತೀವಿ. ಅದರ ನಂತರ ಅವರ ಆದಾಯ 12 ಲಕ್ಷದ ಒಳಗಡೆ ಇದ್ರೆ ಅವ್ರು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದು ಕ್ಲಿಯರ್. ಈಗ ಇನ್ನೊಬ್ಬ ವೇತನದಾರ, ಅವನ ಸ್ಯಾಲರಿ 25 ಲಕ್ಷ ಇದೆ ಅಂತ ತಿಳ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಅವನ ಸ್ಯಾಲರಿನ ನಾವು ಬೈಫರ್ಕೇಟ್ ಮಾಡ್ತಾ ಹೋಗ್ತೀವಿ, ಅಲ್ಲಿ ಸ್ಲ್ಯಾಬ್ಸ್ ಅಪ್ಲೈ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ, ಅವನ 25 ಲಕ್ಷನ ವಿಭಜಿಸ್ತಾ ಹೋಗ್ತೀವಿ. ಮೊದಲ 4 ಲಕ್ಷಕ್ಕೆ ತೆರಿಗೆ ಇಲ್ಲ. ಅಲ್ಲ ಸರ್, ಫಸ್ಟ್ ಅವ್ರದ್ದು 12 ಲಕ್ಷದ 70,000 ಕಳಿಬೇಕಲ್ವಾ? ಇಲ್ಲ ಇಲ್ಲ ಇಲ್ಲ, ಒಂದು ಸರಿ ಅವ್ರು 12 ಲಕ್ಷ ದಾಟಿದ್ರು ಅಂದ್ರೆ ಅವ್ರಿಗೆ ಈ ಎಕ್ಸಂಪ್ಷನ್ ಇಲ್ಲ. ಶುರು ಆಗುತ್ತೆ ಅವಾಗ? ಅಲ್ಲ, 4ರಿಂದ ಶುರು. 4ರಿಂದ ಅವ್ರ 0 to 4 0 ಅಂತ 13 ಲಕ್ಷ ಅವನಿಗೆ ಇದ್ರೂ ಸಹ ಬರಲ್ಲ. ಅಲ್ಲ, ಬರುತ್ತೆ ಸ್ವಲ್ಪ, ಮತ್ತೆ ಸ್ವಲ್ಪ ಸಿಗುತ್ತೆ. ಅದು 4 ಲಕ್ಷದಿಂದ ಸ್ಲ್ಯಾಬ್ ಅಲ್ಲಿ ನಿಮಗೆ ಲೆಕ್ಕಾಚಾರ ಬರುತ್ತೆ. ಹೌದು ಹೌದು, 12 ಕ್ರಾಸ್ ಆಗಬಾರ್ದು, 12.75 ಕ್ರಾಸ್ ಆಗಬಾರ್ದು. ಓಕೆ, ಅಂದ್ರೆ ಅವನಿಗೆ ಅಂದಾಜಾಗಿ 1,05,000 ರೂಪಾಯಿ ಸಂಬಳ ಆಗುತ್ತೆ. ಇಲ್ಲ, ಅದನ್ನು ಬೇಕಾದ್ರೆ ಲೆಕ್ಕಾಚಾರ ಮಾಡಿ ಹೇಳ್ಬೋದು. ಈಗ 4 ಲಕ್ಷದಿಂದ 8 ಲಕ್ಷ 5% ಅಂದ್ರೆ 4 ಲಕ್ಷಕ್ಕೆ 20,000 ರೂಪಾಯಿ ಬರುತ್ತೆ. 20,000 ರೂಪಾಯಿ ಬರುತ್ತೆ. ಆಮೇಲೆ 8 ಲಕ್ಷದಿಂದ 12,000 10% ಅಂದ್ರೆ ಅದು 40,000 ಬರುತ್ತೆ, ಪ್ಲಸ್ 75,000. ಹೌದು ಅಲ್ವಾ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆಯಲ್ಲ? ಹೌದು ಹೌದು, ಅದು ತೆಗೆದ ಮೇಲೆ, ಆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತೆಗೆದ ಮೇಲೆ, ಈಗ ನೀವು 25 ಲಕ್ಷ ಇದೆ ಅಂತಂದ್ರೆ ನಾನು ಏನ್ ಮಾಡ್ತೀನಿ, 75,000 ಕಳಿತೀನಿ, 24 ಲಕ್ಷದ 25,000ನ ಡಿವೈಡ್ ಮಾಡ್ಕೊಂಡು ಬರ್ತೀನಿ. ಸೊ ಈಗ ಅವ್ರದ್ದು 15 ಲಕ್ಷ ಇತ್ತು ಅಂತ ತಿಳ್ಕೊಳ್ಳೋಣ ಆದಾಯ. ಒಬ್ರದ್ದು 12.75 ಇತ್ತು, ಅವ್ರಿಗೆ 1 ರೂಪಾಯಿನೂ ಬರಲ್ಲ. ಯಾರ್ದು 15 ಇತ್ತು ಅವ್ರಿಗೆ ಎಷ್ಟು ಬರುತ್ತೆ? 15.75 ಇತ್ತು ಅಂತ ತಿಳ್ಕೊಳ್ಳೋಣ. 75 ಹೋಗುತ್ತೆ, 15ಕ್ಕೆ ಟ್ಯಾಕ್ಸ್ ಬಂದಾಗ ಏನಾಗುತ್ತೆ ಅವ್ರಿಗೆ 60 15% 3 ಲಕ್ಷಕ್ಕೆ ಅಂದ್ರೆ 30 45, ಸುಮಾರು 1,05,000 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ.
1,05,000 ಅಲ್ಲಿಗೆ ಬಂದು 15 ಲಕ್ಷ ಬಂದ್ರೆ. ಸೊ ಇದು ಏನಪ್ಪಾ ಅಂತಂದ್ರೆ 12,75,000 ಇರೋನು ₹1 ಕಟ್ಟಲ್ಲ. ಅದು ದಾಟ್ತು ಅಂದ್ರೆ ಅವನು 4 ಲಕ್ಷದಿಂದ ಟ್ಯಾಕ್ಸ್ ಕಟ್ಕೊಂಡು ಬರ್ತಾನೆ. ಅಲ್ಲಿಂದ ಅಪ್ಲೈ ಆಗುತ್ತೆ. ಅವಾಗ ಈ ಸ್ಲ್ಯಾಬ್ಗಳು ನಾವೇನ್ ತೋರಿಸ್ತಾ ಇದೀವಿ, ಸ್ಲ್ಯಾಬ್ಗಳು ಇದು ಅಪ್ಲೈ ಆಗುತ್ತೆ. 12,75,000 ದಾಟಿದ ತಕ್ಷಣ ನಂತರ ಈ ಸ್ಲ್ಯಾಬ್ಗಳು ಅನ್ವಯ ಆಗುತ್ತೆ. ಅಲ್ಲಿ ತನಕ ಏನೂ ಇಲ್ಲ. ಅಲ್ಲಿ ತನಕ ಏನಿಲ್ಲ. ನೀವು ಹಿಂದಿನ ಇದಕ್ಕೆ ನೋಡಿದಾಗ ಹಳೆ ರಿಜಿಮಲ್ಲಿ 2.5 ಲಕ್ಷಕ್ಕೆ ಎಕ್ಸಂಪ್ಷನ್ ಇತ್ತು. ಆಮೇಲೆ 5, 10, 20 ಆ ಥರ ಇತ್ತು. ಅಂದ್ರೆ 5 ಲಕ್ಷ ದಾಟಿದ್ರೆ 20% ಇತ್ತು. ಹೊಸ ರಿಜಿಮಲ್ಲೇ ನಾವು ಇದಕ್ಕೆ ಹಿಂದಿನ ವರ್ಷಕ್ಕೆ ನೋಡಿದಾಗ 3 ಲಕ್ಷಕ್ಕೆ ತೆರಿಗೆ ಇದ್ದಿಲ್ಲ. 7 ಲಕ್ಷದ ಮೇಲ್ಪಟ್ಟ 5%, 10 ಲಕ್ಷದ ಮೇಲ್ಪಟ್ಟ 7 ಲಕ್ಷದವರೆಗೂ 5%, 7 ಲಕ್ಷದ ಮೇಲ್ಪಟ್ಟ 10%, 10 ಲಕ್ಷದ ಮೇಲ್ಪಟ್ಟ 15% ಇತ್ತು. ಹಾಗಾಗಿ ಈ ಬಜೆಟಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಲಿಮಿಟ್ ಸ್ತರಗಳನ್ನು ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಅದರಲ್ಲೂ ಬೆನಿಫಿಟ್ ಸಿಕ್ಕಿದೆ. ಮತ್ತು ಯಾರು ಸರಾಸರಿ 1 ಲಕ್ಷ ಆದಾಯ ಇದ್ರೆ, 1,10,000 ಆದಾಯ ಇದ್ರೆ ಅವ್ರು ₹1 ಟ್ಯಾಕ್ಸ್ ಕಟ್ಟೋದಿಲ್ಲ. ಆ ಒಂದು ಇದಕ್ಕೆ ಮಂತ್ಲಿ 1,10,000 ಸಂಬಳ ಇರೋ ತನಕ ಅವ್ರಿಗೆ ಅವ್ರೇನ್ ಟ್ಯಾಕ್ಸ್ ಕಟ್ಟೋ ಹಾಗೆ 1,05,000 ಅಂತ ತಿಳ್ಕೊ. 1,05,000. ಹೌದು. ಮಧ್ಯಮ ವರ್ಗದವರಿಗೆ ಇದರಿಂದ ಎಷ್ಟರ ಮಟ್ಟಿಗೆ ಬೆನಿಫಿಟ್ ಇದೆ? ಅಲ್ಲ, ಖಂಡಿತ. ಯಾಕೆಂದ್ರೆ 1 ಲಕ್ಷ ಸಂಬಳ ತಗೊಳ್ಳೋಂಥವ್ರು ಬಹಳ ಜನ ಇದ್ದಾರೆ. ಆಮೇಲೆ ಅವ್ರಿಗೆ ಅತ್ಯಂತ ಅಗತ್ಯ ಐತಿ ಈ ರೀತಿಯ. ಆಮೇಲೆ ನೋಡಿ, ಇನ್ನೊಂದು ಏನಾಗ್ಬಿಡುತ್ತೆ, ಅವ್ರದ್ದು ಹೀಸ್ ಎಕ್ಸಮ್ ಫ್ರಮ್ ಫೈಲಿಂಗ್ ಆಫ್ ದ ರಿಟರ್ನ್ಸ್. ಎಕ್ಸಾಕ್ಟ್ಲಿ. ಅವರು ಮತ್ತೆ ರಿಟರ್ನ್ಸ್ ಫೈಲ್ ಮಾಡಬೇಕು, ಆ ಥರದ್ದೆಲ್ಲ ಸಮಸ್ಯೆಗಳಲ್ಲೇ ಬರೋದಿಲ್ಲ ಅವರು. ಅನ್ಲೆಸ್ ಅವ್ರಿಗೆ ಬೇರೆ ಆದಾಯ ಇದೆ, TDS ಆಗಿದೆ, ಆ ಥರ ಇದ್ದಾಗ ಮಾತ್ರ ಅವರು TDS ರಿಟರ್ನ್ ಫೈಲ್ ಮಾಡಕ್ಕೆ ಹೋಗಬೇಕು. ಅಥವಾ ಅವ್ರೇನೋ ಲೋನ್ ಬೇಕು ಅಂತ ಇದ್ರೆ, ಫಾರಿನ್ ಟೂರ್, ಎಜುಕೇಷನ್ ಲೋನ್ ಆ ಥರ ತಗೋಬೇಕು ಅಂತ ಅವಶ್ಯಕತೆ ಇದ್ರೆ ಮಾಡಬೇಕು. ಇಲ್ಲ ಅಂತಂದರೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಸೊ ಅವ್ರನ್ನ ಎರಡೂ ಕಡೆಯಿಂದ ಹೊರಗಡೆ ತಂದಂಗೆ, ಒಂದು ಟ್ಯಾಕ್ಸ್ ಕಟ್ಟಬೇಡಿ ಅಂತನೋ, ಇನ್ನೊಂದು ರಿಟರ್ನ್ಸ್ ಫೈಲ್ ಮಾಡಬೇಡಿ ಅಂತನೋ ಆಗುತ್ತೆ. ಈಗ ಅವ್ರ ಆ್ಯಂಗಲ್ನಲ್ಲಿ ಯೋಚನೆ ಮಾಡೋದಾದರೆ ಇದರಿಂದ ಅವ್ರಿಗೆ ಸಂಪನ್ಮೂಲದ ಕೊರತೆ ಉಂಟಾಗಲ್ವಾ ಕೇಂದ್ರ ಸರ್ಕಾರಕ್ಕೆ ಇದರಿಂದ? ಇಲ್ಲ. ಎರಡನೇದು ನೋಡಿ, ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ನಮಗೆ ಮುಂಚೆ ಈಗ 3 ವರ್ಷದ ಕೆಳಗೆ ನೋಡಿದ್ರೆ ಕೇವಲ ಒಂದು 4.5% ಜನ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ರು. ಅದ್ರಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದು ಒಂದು 2.5% ಜನ. ಇದು ಈಗ 8% ಬಂದಿದೆ. ಇನ್ನು ಈಗ ಸುಧಾರಣೆ ಆಗ್ತಾ ಇದ್ದಾಗ ಜನಗಳು ಆ್ಯಡ್ ಆಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು GST ಬಂದ ನಂತರ ಏನಾಗಿದೆ, IT ರಿಟರ್ನ್ ಫೈಲ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಯಾಕೆಂದ್ರೆ ಲೆಕ್ಕಾಚಾರ ಸಿಗ್ತಾ ಇದೆ ಸರ್ಕಾರಕ್ಕೆ, ಅವ್ರು ಎಸ್ಕೇಪ್ ಆಗ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ವ್ಯಾಪ್ತಿ ಜಾಸ್ತಿ ಆದಾಗ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕಲೆಕ್ಷನ್ ಜಾಸ್ತಿ. ಜನರಿಗೆ ನಮಗಂತೂ ಅಗತ್ಯತೆ ಇತ್ತು ಈ ವಿಚಾರದಲ್ಲಿ ಆಗಬೇಕು ಅಂತ ಕೇಳ್ತಾ ಇದ್ವಿ. ಬಟ್ ಸರ್ಕಾರ ಅನಿವಾರ್ಯತೆ ಇತ್ತ ಈ ಸಂದರ್ಭದಲ್ಲಿ ಮಾಡಲೇಬೇಕಾಗಿದೆ. ಯಾಕಂದ್ರೆ ನಮಗೆ ಫ್ಲಕ್ಚುಯೇಷನ್ ತುಂಬಾ ಆಗ್ತಾ ಇದ್ದಿದ್ದು. ಆ ನಿಟ್ಟಿನಲ್ಲಿ ಇದನ್ನು ಮಾಡಿದ್ದಕ್ಕೆ ದೇಶದ ಸುಭದ್ರತೆ ವಿಚಾರದಲ್ಲೂ ಕೂಡ ಅನುಕೂಲ ಆಗುತ್ತಾ ದುಡ್ಡಿನ ವ್ಯವಹಾರಗಳಲ್ಲಿ? ನೋಡಿ, ತೆರಿಗೆ ಇಲಾಖೆಗೂ ಕೂಡ ತುಂಬಾ ಸಣ್ಣ ಮಟ್ಟದ ತೆರಿಗೆ ಪಾವತರ ಇದ್ದಿದ್ದ ಪ್ರಾಸೆಸ್ ಏನಿದಿಲ್ಲ, ಅದು ಹೊರನೇ ಅವ್ರಿಗೆ. ಈಗ 500 ಟ್ಯಾಕ್ಸ್ ಕಟ್ತೀಯಾ, 1,000 ಟ್ಯಾಕ್ಸ್ ಕಟ್ತೀಯಾ ಅಂದ್ರೆ ಅದು ಒಂದು ಹೋಲ್ ಸಿಸ್ಟಮ್ ಹ್ಯಾಸ್ ಟು ವರ್ಕ್. ಸೊ ಇಂಡೈರೆಕ್ಟ್ ಆಗಿ ಸರ್ಕಾರಕ್ಕೂ ಕೂಡ ಇದು ವರ. ಮಧ್ಯಮ ವರ್ಗದ ವ್ಯವಹಾರಕ್ಕಿಂತಲೂ ಕೂಡ ಕೊಟ್ಬಿಡೋದು ಸುಲಭ ಅವ್ರಿಗೆ. ₹5, ₹10 ವ್ಯವಹಾರ ಬೇಡ, ಇಲ್ಲಿ ₹100, ₹500, ₹1,000 ವ್ಯವಹಾರ ಇರ್ಲಿ ಅಂತ ಲೆಕ್ಕ. ಹೌದು. ಆಮೇಲೆ ಒಂದು ಫೀಲಿಂಗ್ ಒಂದಿತ್ತಲ್ಲ, ಏನೋ ಒಂದು ಸ್ವಲ್ಪ ಏನಾದ್ರೂ ಜಾಗತಿಕ ಮಟ್ಟದಲ್ಲಿ ಮತ್ತೆ ಯಾಕೆ ಜಾಗತಿಕ ಮಟ್ಟ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ದೇಶ ಮಾತ್ರ ಈಗ ಯಾಕಂದ್ರೆ ಇಲ್ಲಿ ಸ್ವಲ್ಪ ಕುಸಿತಾ ಇದೆ, ಆರ್ಥಿಕತೆ ಪ್ರಾಬ್ಲಮ್ ಇದೆ, ನಿರುದ್ಯೋಗ ಸ್ವಲ್ಪ ಸಮಸ್ಯೆ ಇದೆ. ಅದು ನಮ್ಮಲ್ಲಿ ಒಂದೇ ಇಲ್ಲ, ಇನ್ನು ಯುರೋಪ್ ಅಂತೂ ಅಮೆರಿಕದಲ್ಲಿ ಬಹಳಷ್ಟು ಸಮಸ್ಯೆ ಇದೆ, ಜರ್ಮನಿ ಅಂತೂ ತತ್ತರಿಸಿ ಹೋಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇಶ ಮಾತ್ರ ಇಲ್ಲ, ಎಲ್ಲದೂ ಇದು ಜಾಗತಿಕ ಸಮಸ್ಯೆ ಇದೆ. ಹಾಗಾಗಿ ಇಲ್ಲಿ ಈ ಥರದ್ದೊಂದು ಮೆಷರ್ಸ್ ಬೇಕಾಗಿತ್ತು. ಎಂಟೈರ್ ಬಜೆಟ್ ಅಲ್ಲಿ ನೋಡಿದ್ರೆ ಅವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂದ್ರೆ ಮತ್ತೆ ಕೆಲಸಗಳ ಕ್ರಿಯೇಷನ್ ಆಗುತ್ತೆ. ಕೆಲಸ ಕ್ರಿಯೇಷನ್ ಆದ್ರೆ ಜನಗಳ ಹತ್ರ ಹಣ ಬರುತ್ತೆ. ಹಣ ಬಂದಾಗ ಮತ್ತೆ ನೀನು ತೆರಿಗೆ ಕಟ್ಟು ಅಂತಂದ್ರೆ ಬೇಜಾರಾಗುತ್ತೆ. ಸೊ ಈಗ 7 to 12 ವೀಕ್ ಜಂಪ್ ಆಯ್ತಿದ್ದು. ಹೌದು, 7 to 12. ಹೌದು. ಹೋದ ವರ್ಷಕ್ಕೆ ಅಂದ್ರೆ 24-25ನೇ ಹಣಕಾಸಿನ ವರ್ಷಕ್ಕೆ ನಿಮ್ಮ ಆದಾಯ 7 ಲಕ್ಷ ಇದ್ರೆ ನೀವು ₹1 ಟ್ಯಾಕ್ಸ್ ಕಟ್ಟೋದಿಲ್ಲ. ಈ ಮುಂದಿನ ವರ್ಷ 25-26ರಿಂದ ನಿಮ್ಮ ಆದಾಯ 12,75,000 ಇದ್ರೆ ನೀವು ₹1 ಟ್ಯಾಕ್ಸ್ ಕಟ್ಟ. ಬಟ್ ಈ ಏಪ್ರಿಲ್ ವರೆಗೂ ಇದು ಅಪ್ಲೈ ಆಗಲ್ಲ. ಏಪ್ರಿಲ್ ನಂತರನೇ ಇದು ಫೈನಾನ್ಷಿಯಲ್ ಎನಿ ಬಜೆಟ್ ಇಸ್ ಫಾರ್ ದ ನೆಕ್ಸ್ಟ್. ಅಲ್ಲ, ಅದಕ್ಕೆ ಈಗ 2024 ನಮ್ಗೆ ಅನ್ವಯ ಆಗ್ಬಿಡುತ್ತೆ, ನೆಕ್ಸ್ಟ್ ಕಟ್ಟಬೇಕಾಗಿರುತ್ತೆ. ಪ್ರತಿ ಬಜೆಟ್ ಕೂಡ ಮುಂದಿನ ಹಣಕಾಸಿನ ವರ್ಷ. ಎಕ್ಸಾಕ್ಟ್ಲಿ. ಚರ್ಚೆಯನ್ನ ಈ ವಿಚಾರದಲ್ಲಿ ಮುಂದುವರಿಸೋಣ. ರಾಜಕೀಯ ಹಂತಕ್ಕೂ ಕೂಡ ಹೋಗ್ಬೇಕು ಇದನ್ನ. ಜೊತೆಗೆ ಇನ್ನೊಂದಿಷ್ಟು ಅನಲೈಸ್ ಮಾಡ್ಬೇಕು ಈ ಟ್ಯಾಕ್ಸ್ ವಿಚಾರದಲ್ಲಿ. ಬಹಳಷ್ಟು ಜನಕ್ಕೆ ಬಹಳ ರೀತಿಯಾದಂಥ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನು ಇಟ್ಕೊಂಡು ಕೂಡ ನಿಮ್ಮ ಹತ್ರ ಮುಂದೆ ಬರ್ತೀವಿ. ಮತ್ತೆ ನಾಗರಾಜ್ ಯಾದವ್ ಅವರೇ ಸರ್, ನಮಸ್ಕಾರ. ಈ ಬಾರಿನೂ ಪ್ರತಿ ಸಲನೂ ಇದು ಕೆಟ್ಟ ಬಜೆಟ್ಟು,
ಇದು ಜನರ ವಿರೋಧಿ ಬಜೆಟ್ ಅಂತ. ಇದು ಸೇಮ್ ಕಂಟಿನ್ಯೂ ಈ ಮಧ್ಯಮ ವರ್ಗದ ಐ ವಿಚಾರ. ಥಿಂಕ್ ಯುವರ್ ನೇಮ್ ಇಸ್ ಅರುಣ್. ನಾನೇನು ಹೇಳ್ಬೇಕು ಹೇಳಿ, ನನಗೆ ಪೀಠಿಕೆ ಹಾಕುವ ಅವಶ್ಯಕತೆ ಇಲ್ಲ. ನಾನೊಬ್ಬ ಶಾಸಕನಾಗಿ ಜವಾಬ್ದಾರಿಯಾಗಿ ನಿಮ್ಮ ಆತ್ಮೀಯ ಸ್ನೇಹಿತನಾಗಿ ನಿಮ್ಮ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ನಾನು ಅದು ಹೇಳಲಿಕ್ಕೆ ಬರಲಿಲ್ಲ. ರಾಜಕೀಯ ಮಾಡುವಾಗ ರಾಜಕೀಯ ಮಾಡ್ತೀನಿ. ಬಜೆಟ್ ಬಗ್ಗೆ ನನಗಿಂತ ಹೆಚ್ಚಾಗಿ ಮಾತಾಡ್ತಾ ಎಕನಾಮಿಸ್ಟ್ ಇದ್ದಾರೆ, ಅವರ ಮಾತನ್ನ ಕೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ವಿಚಾರ ಹೇಳ್ತೀನಿ. ಈಗ ಅವ್ರು ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು 12 ಲಕ್ಷದ ಮೇಲೆ ಮಾಡಿರ್ತಕ್ಕಂಥ ವಿಚಾರ ಹೇಳ್ತಾರಲ್ಲ, ಸ್ಯಾಲ್ರೀಸ್ ಬಗ್ಗೆ. ಸ್ಯಾಲ್ರಿ ಕ್ಲಾಸ್ ಬಹಳಷ್ಟು ವರ್ಷಗಳಿಂದ ಅದನ್ನು ಕೇಳ್ತಾ ಇದ್ದಿದ್ದು ನಿಜ. ಮಾಡಿರ್ತಕ್ಕಂಥ ನಾನು ಸ್ವಾಗತ ಮಾಡ್ತೇನೆ. ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರಗಳು ಇದೆ ಭಾಳಷ್ಟು ಹೇಳಲಿಕ್ಕೆ. ಆದರೆ ತಿಳ್ಕೊಬೇಕು, ಇದು 12 ಲಕ್ಷರವರೆಗೆ ಮಾಡಿರ್ತಾರಲ್ಲ, ಅದು ಯಾಕೆ ಮಾಡಬೇಕು ಅನ್ನೋದಾದರೆ ದ ಗೌರ್ಮೆಂಟ್ ಇಸ್ ಗೆಟಿಂಗ್, ದೇ ಆರ್ ಬೋರೋಯಿಂಗ್ ಮನಿ. ಲಾಸ್ಟ್ ಟೈಮು 11.1 ಲಕ್ಷದವರೆಗೂ ಸಾಲ ಮಾಡಬೇಕಾಯಿತು, ಡಿಫಿಸಿಟ್ ಬಜೆಟ್ ಇತ್ತು. ಈ ಸಲ ಒಂದು 15 ಲಕ್ಷದವರೆಗೂ ಸಾಲ ಮಾಡ್ತಕ್ಕಂಥದ್ದು. ಅದನ್ನು ನೀವು ಸರಿ ಮಾಡ್ಕೋಬೇಕು ಅಂದರೆ ಎಷ್ಟು 14.82 15. ನಾನು ಎಕನಾಮಿಸ್ಟ್ ಅಲ್ಲ, ಸ್ವಲ್ಪ ಆಚೀಚೆಗೆ ಪರ್ಫೆಕ್ಟ್ ನಂಬರ್ ಹೇಳಲಿಕ್ಕೆ ನಾನು ಸಿ ಎ ಅಲ್ಲ, ಆದರೆ ಹೇಳ್ತೀನಿ. ಇರ್ಲಾರ್ದೆ ಇಲ್ಲಿಗೆ ಬೆಳೀತಾ ಇರಲಿಲ್ಲ ಬಿಡಿ. ಏನು ಮಾಡೋದು, ಭಾಳ ಪ್ರೀತಿ ಮಾಡೋದು ಜನ ಹಿಂಗೆ ಹೇಳೋದೀನಿ. ನಾನು ವಿಚಾರಕ್ಕೆ ಬರ್ತೀನಿ. ವಿಚಾರ ಬಂದಿರತಕ್ಕಂಥದ್ದು ಲಾಸ್ಟ್ ಟೈಮ್ ಡೆಫಿಸಿಟ್ ಬಜೆಟ್ ಆಗಿರ್ತಕ್ಕಂಥದ್ದು ಆಲ್ಮೋಸ್ಟ್ 11 ಲ್ಯಾಕ್ ಕ್ರೋಡ್ಸ್ ಇತ್ತು. ಈ ಸಲ 15 ಲಕ್ಷ ಕೋಟಿ ಇರ್ತಕ್ಕಂಥದ್ದು. ಇದನ್ನು BJP ಕಾಂಗ್ರೆಸ್ ಅಂತ ಹೇಳೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಈ ಡಿಫಿಸಿಟ್ನ ಕಡಿಮೆ ಮಾಡಬೇಕು ಅನ್ನೋದಾದರೆ ನೀವು ಹೆಚ್ಚು ಜನನ ಟ್ಯಾಕ್ಸ್ ನೆಟ್ಗೆ ತರಬೇಕಾದ್ರೆ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇದು ಬಹಳ ಮುಖ್ಯ. ಇಟ್ ಅಪ್ಲೈಸ್ ಫಾರ್ ಕರ್ನಾಟಕ ಗವರ್ಮೆಂಟ್ ಆಲ್ಸೋ. ಬರುತ್ತೆ ಇಲ್ಲೂ ಕೂಡ ಸಾಲದ ವಿಚಾರ. ಸರ್ ನೀವೇನ್ ಮಾಡ್ತೀರಿ ಗೊತ್ತಾ, ನಾನು ಪುಷ್ ಮಾಡಿ ವಿರೋಧ ಮಾಡಬೇಕು ಈ ಬಜೆಟ್ ನಾನು ಮಾತಾಡ್ತಾ ಇದ್ದೀರಿ. ಸಿ ಯು ಸಾ ದಿಸ್ ನೋ ವೆನ್ ಐ ವಾಂಟ್ ಟು ಬಿ ನೈಸ್, ನ್ಯಾಚುರಲಿ ನಾಗರಾಜ್ ಶುಡ್ ನಾಟ್ ಬಿ ನೈಸ್. ಬೈಬೇಕು, ಜಗಳ ಮಾಡಬೇಕು. ಕಮ್ ಆನ್, ನಾನು ಏನ್ ಮಾತಾಡ್ತಾ ಇದ್ದೀನಿ? ಓಕೆ, ಲೆಟ್ ಮಿ. ರಾಜ್ಯಕ್ಕೂ ಅಪ್ಲೈ ಆಗಬೇಕು, ಸಾಲ ಏರಿಕೆ ಆದಾಗ ಕಡಿಮೆ ಆಗಬೇಕು. ನೀವು ನನಗಿಂತ ಬುದ್ಧಿವಂತ ಅಂತ ಗೊತ್ತು ಇಲ್ಲ, ಯಾಕಂದ್ರೆ ನೀವು ಟ್ರೈನ್ ಆಗಿರೋ ರಂಗಣ್ಣನ ಜೊತೆಲಿ. ನಾನು ನಿಮ್ಮನ್ನ ಮೀರ್ಸಕ್ಕಾಗಲ್ಲ. ಆದ್ರೆ ಒಂದು ಮಾತ್ರ ಹೇಳೋದೇನು ಗೊತ್ತು, ನೀವಿಬ್ಬರಿಗೂ ಕೂಡ ನಾನು ಮಾತಾಡಕ್ಕೆ ಬಿಟ್ಟುಬಿಟ್ರೆ ತಪ್ಪಿದ್ರೆ ಕರೆಕ್ಟ್ ಮಾಡಿ, ದಯವಿಟ್ಟು ಮನವಿ ಮಾಡಿ. ಕರ್ಸಿರೋದೇ ಮಾತಾಡೋದಕ್ಕೆ. ಓಕೆ, ಈಗೇನು ವಿಚಾರ ಬರ್ತದೆ, ನಾನು ಬಗ್ಗೆ ಸಾಲದ ಬಗ್ಗೆ ಮಾತಾಡ್ತಿದ್ದೀನಿ. ರಾಜ್ಯ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಾವು ಸಾಲ ಮಾಡ್ತಾ ಇದ್ದೀವಿ. ಯಾರ ಮೇಲೆ ಸಾಲ ಮಾಡ್ತಾ ಇದ್ದೀವಿ? ನಿರ್ಮಲಾ ಸೀತಾರಾಮನ್ ಅವ್ರ ಮನೆ ಮೇಲೆ ಅಲ್ಲ, ಈ ದೇಶದ ಮೇಲೆ ಸಾಲ ಮಾಡ್ತಾ ಇರ್ತೀವಿ. ಈ ದೇಶದ ನಾಗರಿಕರ ಮೇಲೆ ಸಾಲ ಮಾಡ್ತಾ ಇದ್ದೀವಿ. ಲಕ್ಷಗಟ್ಟಲೆ ಸಾಲ ಇರ್ತಕ್ಕಂಥ ಅವ್ರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 2014 ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಈ ದೇಶದ ಸಾಲ, ಒಟ್ಟಾರೆ ಸಾಲ ಇದ್ದಿದ್ದು ಸಮರ್ 54-55 ಲ್ಯಾಕ್ ಕ್ರೋರ್ ರುಪೀಸ್ ಸಾಲ್ರಿ. ಇವತ್ತು 200 ಲಕ್ಷ ಕೋಟಿಗಳು ಸಾಲ ಆಗಿರ್ತೀವಿ ಅಂತನೋದಾದರೆ ಅದನ್ನು ತೀರಿಸುವವರು ಯಾರು? ನಮ್ಮ ನಾಗರಿಕರು, ನಮ್ಮ ಜನ. ಅರುಣ್, ಅರವಿಂದ್, ನಾಗರಾಜು, ವಿ ಆರ್ ದ ಪೀಪಲ್ ಹ್ಯಾವ್ ಟು ಪೇ. ಸೊ ಡೋಂಟ್ ಗೆಟ್ ಎಕ್ಸೈಟೆಡ್ ಆಲ್ ದಿಸ್ ಥಿಂಗ್ಸ್. ಈಗ 15 ದೇಶಗಳು ಸಾಲ ಮಾಡ್ತೀವಿ ಅನ್ನೋದಾದರೆ ನೀವು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದಿರಿ, ಜಾಬನ್ನ ಕ್ರಿಯೇಟ್ ಮಾಡಿದಿರಿ. ಪಾಸ್ಟ್ 11 ಇಯರ್ಸ್ ಯು ಹವ್ ಡನ್ ಸೋ ಮಚ್ ಗ್ರೇಟ್ ಜಾಬ್. ವೈ ಆ ಸಾಲ ಕಡಿಮೆ ಆಗಬೇಕಾಯ್ತು? ಸಾಲ ಯಾಕೆ ಜಾಸ್ತಿ ಆಯಿತು ಅನ್ನೋದಕ್ಕೂ ನನ್ನ ಯಕ್ಷ ಪ್ರಶ್ನೆ ಆಗಿರುತ್ತೆ. ಯಾಕೆ ಅಂತ ಉತ್ತರ ಹೇಳ್ಬಿಡ್ತೀನಿ, ಆಮೇಲೆ ಮುಂದುವರಿಸಿ. ಅಲ್ಲ, ಯಾಕೆ ಅಂತ ಹೇಳ್ಬಿಡ್ತೀನಿ. ಕಾಂಗ್ರೆಸ್ BJP ಇಬ್ರು ಸೇರ್ಕೊಂಡು ಕೊಡ್ತಾ ಇರುವಂತಹ ನಿರ್ದಿಷ್ಟವಾಗಿರುವಂತಹ ಜನರಿಗೆ ಫ್ರೀ ಕೊಟ್ಟಿದ್ರೆ ಸರಿ ಇರ್ತಿತ್ತು. ಕಂಡಂಗೆ ನಾವು ನೆಕ್ಸ್ಟ್ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಓಟಿಗೋಸ್ಕರ ಕೊಡ್ತಿರಲ್ಲ, ಅದ್ರ ಪರಿಣಾಮವಾಗಿ ನಿಮಗೆ ಇನ್ಕ್ಲೂಡ್ ಮಾಡೇ ಹೇಳ್ತಾ ಇದ್ದೀನಿ. ನೀವು ಈ ಪಬ್ಲಿಕ್ ಟಿವಿ ಇದೆಲ್ಲ ಬಡವರ ಪರವಾಗಿರ್ತಕ್ಕಂಥ ಚಾನಲ್. ನೀವು ಬಡವರು ಕೊಟ್ಟಿರೋ ಕಾರ್ಯಕ್ರಮಗಳನ್ನ ಯಾಕೆ ಬಡವರು ಅಂತ ಹೇಳ್ತೀರಾ? ಯಾರಿಗೆ ಬಡವರಿಗೆ ಮುಟ್ಟಬೇಕಾಗಿದೆ ಅದನ್ನು ಮುಟ್ಟೋ ಕೆಲಸ ಮಾಡಿದ್ರೆ ನಮ್ಗೆ ಏನು ವಿರೋಧ ಇಲ್ಲ. ನನಗೆ ಆಶ್ಚರ್ಯ ಆಗೋದು ಗರೀಬಿ ಹಠಾವೋ ಶುರುವಾಗಿದ್ದು ಯಾವಾಗ, ಇವತ್ತಿಗೂ ಕೂಡ ಬಡವರು ಅಂತಾನೆ ಮಾತಾಡ್ತಾರೆ. ಬಡತನ ನಿರ್ಮೂಲನೆ ಆಗೋದ್ರ ಬಗ್ಗೆ ಯಾರು ಉತ್ತರ? ನೀವೆಲ್ಲ ಪ್ರಶ್ನೆಗಳು ನೋಟ್ ಮಾಡ್ಕೊಂಡು ನಾ ಕೇಳಿ. ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಇವತ್ತು ಬಡವರು ಇದ್ದಾರೆ ಅಂತ ಒಪ್ಕೊಳ್ತೀನಿ. ಅದು ಬಡತನದಿಂದ ಭಾಳ ಜನ ಹೊರಗೆ ಬಂದಿರತಕ್ಕಂಥ ಮರಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀವು ಅದು ಎತ್ತುಕೊಳ್ಳಿ. ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಮಾತಾಡ್ತಾ ವಿಚಾರ ಹೇಳ್ತಿರಲ್ಲ, ಆಹಾರ ಧಾನ್ಯಗಳಿರಲಿಲ್ಲ. ವಿ ಯೂಸ್ ಟು ಇಂಪೋರ್ಟ್ ಫ್ರಮ್ ಅದರ್ ಕಂಟ್ರೀಸ್. ಇವತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಸ್ಟೇಟಸ್ಗೆ ಬಂದಿದ್ದೀವಿ. ಅವತ್ತೇ ಒಂದು ಕಾರ್ ಇರಲಿಲ್ಲ, ಒಂದು ಸಣ್ಣ ವೆಹಿಕಲ್ ಇರ್ತಾರಲ್ಲ. ಇವತ್ತು ಯಾವ ಮಟ್ಟಿಗೆ ಬಂದಿದ್ದೀವಿ ಅಂತಂದರೆ ಎಲ್ಲ ಜಾಗದಲ್ಲಿ ಹಳ್ಳಿಗಳಲ್ಲಿ ಕೂಡ ಹೆಲಿಪ್ಯಾಡ್ಗಳನ್ನ ಸೆಟ್ ಮಾಡೋ ರೀತಿಗೆ ಬಂದಿರ್ತೀವಿ. ದೇಶ ಬೆಳೆದಿರ್ತದೆ. ಡೋಂಟ್ ಟಾಕ್ ಲೈಕ್ ದಟ್. ಆದ್ರೆ ವಿಚಾರ ಕಾಂಗ್ರೆಸ್ನ ಬೈತಾ ಇದ್ದಾರೆ ಅಂತ ಅನ್ಕೋಬೇಡಿ. ಪ್ರಾಬ್ಲಮ್ ವಿಚಾರ ಏನು ಗೊತ್ತಾ? allow me to complete, sir. ನೀವು ಮಾತಾಡೋಕೆ ಯಾರೋ ಸೆಂಟ್ರಲ್ ಮಾತಾಡ್ತಾರೆ. No, why you people are stopping? You allow me to complete my sentence within 2 minutes time. ಕೊಡ್ತೀನಿ ಸರ್, ನಾನು ಇಲ್ಲ ಅಂತಿದ್ದೆ. ನಿಮ್ಮ ಅದಕ್ಕೆ ಕರೆಸಿರೋದು. ನನಗೆ ಟೈಮ್ ಇದೆ, ತುಂಬಾ ಹೊತ್ತಿದೆ. ನಾನು ಮಾತಾಡ್ತೀನಿ. ಅವ್ರದ್ದು ಬಜೆಟ್ ಒಂದ್ ಹೇಳ ನಿಮಗೆ. ಯಾರೋ ವ್ಯಕ್ತಿ ಮಾತಾಡುವಾಗ ಸೆಂಟ್ರಲ್ ಮಾತಾಡಿದ್ರೆ ಫ್ಲೋ ಗೆಟ್ಸ್ ಕಟ್. You will not be able to talk. ನೀವು ಮಾತಾಡೋಣ, ಸೆಂಟ್ರಲ್ ಮಾತಾಡಲ್ಲ. ಒಂದೇ ಸೆಕೆಂಡ್ ಲಿಸನ್ ಸರ್. There is not healthy way. No sir, listen. Healthy way. I mean your channel have to listen to you. No other go. ಸದನದಲ್ಲಿ ಆದರೆ ನಿಮ್ಮ ಮಾತು ಕೇಳೋರು ಅಲ್ಲಿ ಇನ್ನೊಬ್ರು ಇರ್ತಾರೆ, ಕೇಳಿಸ್ಕೊಳ್ಳಿ. ಒಂದೇ ನಿಮಿಷ ನಾನು ಮಾತಾಡಿ ಕಂಪ್ಲೇಂಟ್ ನೋಟ್ ಮಾಡ್ಕೊಂಡು ಕೇಳಿ. ಒಂದ್ ಸೆಕೆಂಡ್ ಸರ್. ಯಾಕೆ ಸಾಲಗಳನ್ನ ಮಾಡ್ತಾ ಇದ್ದೀರಿ ಅಂತಂದಾಗ ಹೇಳ್ಕೊಳ್ತಾ ಇರುವಂಥದ್ದು ನೀವು ಬಡವರಿಗೋಸ್ಕರ ಅನ್ನೋದನ್ನ. ಇಲ್ಲ ನಾನು ಕಂಪ್ಲೀಟ್ ಮಾಡಿಲ್ಲ. ದಟ್ ಇಸ್ ದ ಪ್ರಾಬ್ಲಮ್ ವಿತ್ ಯು.
ಹೇಳಿದ್ರೆ ಮತ್ತೆ ವಾಪಸ್ ತಗೊಳ್ತಾ ಇದ್ದಾರೆ. ಆಯ್ತು ಹೇಳಿ ಸರ್, ಮುಗಿಸ್ಬಿಡಿ. ಇವತ್ತಿನ ದಿವಸ ನೀವು ಫ್ರೀ ಬೀಸ್ ಅಂತ ಹೇಳಿ ಯಾವುದು ಕೂಡ ಫ್ರೀ ಬೀಸ್ ದೇಶದಲ್ಲಿ ಇಲ್ಲ ನಮ್ಮ ಮಾತನ್ನು ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಯಾರು ಟೀಕೆ ಮಾಡಿದ್ರು ಅವತ್ತಿಂದ ಜೈಪುರಲ್ಲಿ ಎಲೆಕ್ಷನ್ ಟೈಮಲ್ಲಿ ಟೀಕೆ ಮಾಡಿದ್ರು. ಇಬ್ಬರು ಹೇಳ್ತಾ ಇರೋದು, ಇಬ್ಬರು ಪಾರ್ಟಿನೂ. ನೀವು ಆ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಿ ಅಂತ ನಿಮ್ಮ ಮೇಲೆ ಆಪಾದನೆ ಮಾಡಲಿಲ್ಲ ಸರ್. ನಾನು ಯಾಕೆ ಸರ್ ಮೈ ನೋಡ್ಕೊಳ್ತೀನಿ? ಐ ಆಮ್ ಟಾಕಿಂಗ್ ಕಮಿಂಗ್ ಟು ದಿಸ್. ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವುದು 200 ಲಕ್ಷ ಕೋಟಿಗಳ ಸಾಲ ಆಗ್ತಾ ಇದೆಯೋ ಅದ್ರ ಬಗ್ಗೆ ನಾಗರಿಕರು ವರಿ ಮಾಡ್ಕೋಬೇಕಾಗ್ತದೆ. ಇವತ್ತು 12 ಲಕ್ಷಕ್ಕೆ ತಗೊಂಡೋಗಿದ ತಕ್ಷಣ ನಾವು ಹಿರಿಯಿರ್ತಕ್ಕಂಥ ವಿಚಾರಗಳು ಬೇಕಾಗಿಲ್ಲ. ಇದು ಇಸ್ ಲಯಬಿಲಿಟಿ, ಇಟ್ಸ್ ಲ್ಯಾಂಡ್ಸ್ ಆನ್ ಅವರ್ ಹೆಡ್ಸ್ ಅಂತ ಮಾತು ಹೇಳ್ತಾ ಇದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಜಾಬ್ಸ್ನ ಕ್ರಿಯೇಟ್ ಮಾಡಿರಿ ಅಂತ ಹೇಳ್ತೀರಿ. ಅದರ ದುರಾದೃಷ್ಟ ಏನು ಅಂತಂದರೆ ನೀವು 11 ವರ್ಷಗಳ ಕಾಲ ನೀವು ಫೈನಾನ್ಸ್ ಬಜೆಟ್ಗಳನ್ನ ಪ್ರೆಸೆಂಟ್ ಮಾಡಿದ್ದೀರಿ, ಸರ್ಕಾರವನ್ನು ನಡೆಸಿದ್ರಿ. 47 ವರ್ಷಗಳಲ್ಲಿ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದ್ರೆ ಇದು ಮೋದಿ ಸರ್ಕಾರದಲ್ಲೇ ಮಾತ್ರ ನಾಟ್ ಕ್ರಿಯೇಟೆಡ್ ಜಾಬ್ಸ್. ಒಂದು ನಿಮಿಷ ಇನ್ನ ಇಲ್ಲ ಸರ್, ಕಂಪ್ಲೀಟೇ ಮಾಡಿಲ್ಲ ಸರ್. ಒಂದು ನಿಮಿಷ ಇರುತ್ತೆ, ತುಂಬಾ ಟೈಮ್ ಕಂಪ್ಲೀಟೇ ಮಾಡಲ್ಲ. ಇಲ್ಲ, ದೇವರನ್ನೇ ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟೇ ಮಾಡಲ್ಲ. ವಿಚಾರ ಬಂದಿರ್ತದೆ. ಯಾವತ್ತಾರು ನೀವು ನಿಲ್ಲಿಸ್ಬಿಟ್ಟು ಕೂತಿದ್ದೀರಾ, ಆಯ್ತು ಇಷ್ಟು ಅಂತ ಹೇಳೋದೇ ಇಲ್ಲ ನೀವು. ದೇ ಡೋಂಟ್ ವಾಂಟ್ ಮಿ ಟು ಸೆಟ್ ದ ಪಿಚ್ ಓನ್ಲಿ. ದಟ್ ಇಸ್ ದ ಪ್ರಾಬ್ಲಮ್ ವಿತ್ ದಿಸ್ ಪೀಪಲ್. ನಾವು ಹೇಳಿದ್ ನೀವು ಇಷ್ಟು ಸಲ ಮನವಿ ಮಾಡ್ಬೇಕನ್ರಿ, ಕರೆದಿದ್ರಿ ಬಿಡ್ರಿ, ಗೌರವಕ್ಕಾದ್ರು ದಯವಿಟ್ಟು, ಹಂಬಲ್ ರಿಕ್ವೆಸ್ಟ್. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಜೀವಂತವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಇನ್ನೊಂದು ಕಡೆ ಬೈಯಿಂಗ್ ಕೆಪಾಸಿಟಿ ಈಗ ಬಂತಲ್ಲ, ಮಧ್ಯಮವರಲ್ಲಿ ಕೊಟ್ಟಿರೋದು ಏನಾಗ್ತದೆ, ದಟ್ ಈಸ್ ನಥಿಂಗ್ ಬಟ್ ದ ಗೌರ್ಮೆಂಟ್ ವಿಲ್ ಗೆಟ್ ಬ್ಯಾಕ್ ದ ಮನಿ ಬಿಕಾಸ್ ಪರ್ಚೇಸಿಂಗ್ ಕೆಪಾಸಿಟಿ ವಿಲ್ ಇನ್ಕ್ರೀಸ್. ಐ ರೈಟ್ ಸರ್? ವೆನ್ ದ ಪರ್ಚೇಸಿಂಗ್ ಕೆಪಾಸಿಟಿ ಇನ್ಕ್ರೀಸ್, ಮನಿ ವಿಲ್ ಕಮ್ ಬ್ಯಾಕ್ ಹಿಯರ್. ನಾವು 6,000 7,000 ರೂಪಾಯಿ ಯಾವುದು ಫ್ರೀ ಬೀಸ್ ಅಂತ ನೀವು ಹೇಳ್ತಿರೋ, ನಾವು ಬಡಗರು ಕೊಟ್ಟವಲ್ಲ ಯೋಜನೆಗಳಿಂದ ಅವ್ರಿಗೆ ಉಳಿತಾಯ ಒಂದು 6,000 7,000 ರೂಪಾಯಿ ಒಂದು ಕುಟುಂಬಕ್ಕೆ ಉಳಿತಾಯ ಆದಾಗ they go and spend for so many other things to buy. ಅದು in turn it gets right. ಹಾಗಾಗಿ ಯಾವುದನ್ನು ಕೂಡ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಜನಗಳಿಗೆ 52,000 ಕೊಟ್ಟವಲ್ಲ ನಾವು, ಅದು ಫ್ರೀ ಬೀಸ್ ಅಲ್ವೇ ಅಲ್ಲ. ಒಂದು ಟೂತ್ ಪೇಸ್ಟ್ ತಗೊಂಡ್ರು ಕೂಡ ಭಿಕ್ಷುಕರು ಕೂಡ ಇವತ್ತೊಂದು ದಿವಸ ಅದಕ್ಕೆ GST ಹೌ ಇಸ್ ಇಟ್ ಗಿವನ್ ಫ್ರೀ, ಇಟ್ ಇಸ್ ಗಿವನ್ ಬ್ಯಾಕ್ ಟು ಹಿಮ್ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ಬಜೆಟ್ ನಲ್ಲಿ ಬಹಳ ವಿಚಾರಗಳು ಬೇಕಾಗ್ತದೆ. ಕರ್ನಾಟಕಕ್ಕೆ ನಿರಾಶೆ ಮಾಡಿದ್ದಾರೆ ಮತ್ತು ಮಲತಾಯಿ ಧೋರಣೆ ಕರ್ತದ್ದು. ನಾನು ಟೀಕೆ ಮಾಡ್ತೀನಿ ವಿಚಾರಗಳಿದೆ. ಮಾತಾಡ್ತಿಲ್ಲ ಇಲ್ಲಿ ತನಕ. ಆದರ್ಶ ಅವರು ತಗೊಳ್ಳೋಣಂತೆ, ಒಂದು ಪಾಯಿಂಟ್ ಅನ್ನು ಹೇಳ್ಬಿಟ್ಟು ಹೋಗೋಣಂತೆ. ಈ 2,000 ರೂಪಾಯಿ ಕೊಟ್ಬಿಟ್ಟಿದೀವಿ, ಅದು ದೇವಸ್ಥಾನಕ್ಕೆ ಹೋಗ್ತಾರೆ, ಇನ್ನೆಲ್ಲೋ ಸುತ್ತಾಡ್ತಾರೆ, ಅದು ವಾಪಸ್ ಬರುತ್ತೆ ಅಂತಾರೆ. ಹೊಸ ದುಡ್ಡು ಎಲ್ಲಿ ಜನರೇಟ್ ಆಗ್ತಾ ಇದೆ? ಜನ ಕಟ್ಟಿರೋ ತೆರಿಗೆ ದುಡ್ಡನ್ನು ನೀವು ಇಸ್ಕೊಳ್ತೀರಾ, ನೀವೇ 2,000 ರೂಪಾಯಿ ಕೊಡ್ತೀರಾ, ಅದೇ ಅಲ್ಲಿಗೆ ಬರ್ತಾ ಇದೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲು ಅಂತೇಳಿ. ಹೊಸ ನೀರು ಕೆರೆಗೆ ಎಲ್ಲಿ ಸೇರ್ತಾ ಇದೆ? ಹೊಸ ನೀರು ಎಲ್ಲಿ ಕೆರೆಗೆ ಸೇರ್ತಾ ಇದೆ? ಹೊಸ ನೀರು ಎಲ್ಲಿ ಸೇರ್ತಾ ಇದೆ ಕೆರೆಗೆ? ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಭಾಸ್ಕರ್ ಅವರೇ. ನಿರ್ಮಲಾ ಸೀತಾರಾಮನ್ ಅವರು 11ನೇ ಬಜೆಟ್, ಅವರು 8ನೇ ಬಜೆಟ್ ಮತ್ತೆ ಈ ಸರ್ಕಾರದ ನಿಮ್ಮ ಸರ್ಕಾರದ 11ನೇ ಬಜೆಟ್ ಕೊಡ್ತಾ ಇರೋದು. ಮತ್ತೆ ಮುಂಚೆಯಿಂದಾನೇ ಮಿಡಲ್ ಕ್ಲಾಸ್ಗೆ ಏನೂ ಇಲ್ಲ ಅಂತ ಭಾಳ ಕಡೆ ಹೋಯ್ತು. ಇಟ್ ವಾಸ್ ಕ್ವೈಟ್ ನ್ಯಾಚುರಲಿ. ಮಿಡಲ್ ಕ್ಲಾಸ್ ಇಸ್ ಒಂಥರ ಕೋರ್ ಆಫ್ ದ ಕಂಟ್ರಿ. ಅದು ಈ ಸರ್ತಿ ಮಿಡಲ್ ಕ್ಲಾಸ್ಗೆ ಗ್ರೋತ್ ಆಗಿರೋಷ್ಟು ಯಾವ ಬಜೆಟಲ್ಲಿ ಕೂಡ ನರಸಿಂಹರಾವ್ ಸರ್ಕಾರ ಇರಬೇಕಾದ್ರೆ ಮನಮೋಹನ್ ಸಿಂಗ್ ಮಿಡಲ್ ಕ್ಲಾಸ್ ನ ಫಸ್ಟ್ ರೆಕಗ್ನೈಸ್ ಮಾಡಿದ್ರೆ ಇರಬೇಕಾಗ್ತದೆ. ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಮಿಡಲ್ ಕ್ಲಾಸ್ ನ ರೆಕಗ್ನೈಸ್ ಮಾಡಿದ್ರು. ಐ ಆಮ್ ಟೆಲಿಂಗ್ ಯು, ನೋ ಗವರ್ನಮೆಂಟ್ ಇಸ್ ನಾಟ್ ಡನ್ ಅಂತ ಹೇಳ್ಬೇಡಿ. ದಟ್ ಇಸ್ ಹೌ ಯು ಸ್ಟಾಪ್ ಮಿ ವೆನ್ ಐ ಆಮ್ ಟಾಕಿಂಗ್. ಐ ಆಮ್ ಟೆಲಿಂಗ್ ಮಿಸ್ಟರ್ ಭಾಸ್ಕರ್, ಡಿಡ್ ಐ ಡಿಸ್ಟರ್ಬ್ ಯು? ನಾಗರಾಜ್, ಡಿಡ್ ಐ ಡಿಸ್ಟರ್ಬ್ ಯು? ಐ ಆಮ್ ಆಡಿಂಗ್ ಟು ಯುವರ್ ಪಾಯಿಂಟ್. ನೋ ಯು ಆಡ್ ಲೇಟರ್. ಯುವರ್ ಗ್ರೇಟೆಸ್ಟ್ ವೇ ಆಫ್ ಟೆಲಿಂಗ್. ಯಾವ ಸರ್ಕಾರ ಮಾಡೋ ಆ ಪದನ ಚೇಂಜ್ ಮಾಡ್ಕೊಳ್ಳಿ. ನರಸಿಂಹರಾವ್ ನಂತರ ಇವತ್ತು ಮತ್ತೆ ಮಧ್ಯವರ್ಗದ ಫಸ್ಟ್ ಕೇಳಿಸ್ಕೊಳ್ಳಿ ನೀವು. ಈ ಸರ್ತಿ ಸಿಕ್ಕಿರೋಷ್ಟು, nobody denies national leaders' contribution. We all have the highest. No ಸರ್ಕಾರ ಅಂತ ಹೇಳ್ಬಿಡಿ ನೀವು. ಮನಮೋಹನ್ ಸಿಂಗ್ contributed greatest contribution to the country. That's what I'm saying, pa. ನೋಡಿ you don't get into narrow ಆಗಿ ನಾವು ಇಂಟರ್ಫಿಯರ್ ಆಗೋದು. ಐ ಆಮ್ ಸಾರಿ, you are derailing the entire discussion. ಇಂಟರ್ಫಿಯರ್ ಆಗ್ತೀವಿ ನಿಮ್ಮ ವಿಚಾರದಲ್ಲಿ. 2 ನಿಮಿಷ ಆಗಿಲ್ಲ. 20 ನಿಮಿಷ ಮಾತಾಡಿದ್ನ. ಟೈಮ್ ನೋಡಿ 12:38. ಬಜೆಟ್ ಸ್ಟಾಪ್ ಆದಾಗ 12. derailing the entire discussion. ಯಾರನ್ನು ಮಾತಾಡ್ಸೇ ಇಲ್ಲ. ಬರೀ ಡಿಸ್ಕಷನ್ ಡಿರೈಲ್ ಮಾಡಕ್ಕೆ ನಾವು we are not come here to waste your time. Why? You should have told them and intervened with me. No, you should have told them. ನಾ ಮಾತಾಡುವಾಗ ಮಾತಾಡಬೇಡಿ ನೀವು. ಎಲ್ಲರೂ ಮಾತಾಡಬೇಕು. ಅವ್ರು ಏನ್ ಅನ್ಕೋತಾರೆ ಅದನ್ನೇ ಎಲ್ಲರೂ ಮಾತಾಡ್ತಾರೆ. ಇಲ್ಲಪ್ಪ, ದಟ್ ಇಸ್ ದ ಮೇನ್ ಪ್ರಾಬ್ಲಮ್ ವಿತ್ ನಾಗರಾಜ್ ಯಾದವ್. ನೋ ಪ್ರಾಬ್ಲಮ್ ಟೆಲಿಂಗ್ ದ ಟ್ರೂತ್.